ಹಾಯ್ ಹಲೋ ನಮಸ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಸ್ವೀಟ್ ಆಗಿದೆ ಅಂತ. ಯಾವುದೇ ಗ್ಯಾಸ್ನ ನಾವು ಬಳಕೆ ಮಾಡ್ದಂಗೆ ಮನೆಯಲ್ಲೇ ಆರಾಮಾಗಿ ಜಸ್ಟ್ 10 ಮಿನಿಟ್ಸಲ್ಲಿ ನಾವು ಈ ರೀತಿ ಸ್ವೀಟ್ ಮಾಡ್ಕೋಬೋದು. ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲು ನಾವು 1 ಕಪ್ ಆಗುವಷ್ಟು ಸಕ್ಕರೆನ ಈ ರೀತಿ ಒಂದು ಜಾರಿಗೆ ಹಾಕ್ಕೊಬೇಕು. ನೀಟಾಗಿ ನುಣ್ಣಗೆ ರುಬ್ಕೋಬೇಕು. 2 ಕಪ್ ಆದರೂ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಜಸ್ಟ್ 5 ಸ್ವೀಟ್ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ನೋಡ್ತಾ ಇದ್ದೀರಲ್ಲ, ಇಷ್ಟು ನುಣ್ಣಗಿದ್ರೆ ಸಾಕು. ಸ್ವೀಟಾಗಿರುತ್ತೆ. ಇಷ್ಟು ನುಣ್ಣಗಾಗಬೇಕು. ನಿಮಗೆ ಇನ್ನೂ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೂ 1 ಕಪ್ಪು ಸಕ್ಕರೆ ಹಾಕ್ಕೊಳ್ಳಿ. ಅದಾದಮೇಲೆ ನಾನು ಈ ರೀತಿ ಒಂದು ಬೌಲಿಗೆ ನಾನೇನು ರುಬ್ಕೊಂಡಿದ್ನಲ್ಲ ಸಕ್ಕರೆ, ಅದನ್ನೆಲ್ಲ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೀವು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನೋಡಿ. ಅದಾದಮೇಲೆ ನಾನು ಗಟ್ಟಿ ಹಾಲು ಏನಿತ್ತೋ ಕಾಯಿಸ್ತಿಂದಿರೋ ಅಂಥ ಹಾಲನ್ನ ಈ ರೀತಿ ಸ್ವಲ್ಪ ಬಿಟ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ. ಈ ರೀತಿ ನೀಟಾಗೆ ಈ ಥರ ಆಗೋವರೆಗೂ ಜಾಸ್ತಿ ಹಾಕೋಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಒಂದೇ ಸತಿ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಈ ರೀತಿ ನೀಟಾಗೆ ಅನ್ನನೇ ಸಕ್ಕರೆ ರುಬ್ಕೊಂಡಿದ್ನಲ್ಲ ಅದಕ್ಕೆ ಹಾಲು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಹಾಲಿಲ್ಲ ಅಂದರೆ ನೀರು ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು. ಹಾಲು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಅಂತ ಹಾಲು ಯೂಸ್ ಮಾಡ್ತಾಯಿದ್ದೀನಿ ನಾನು. ನೋಡಿ, ಈ ಥರ ಆಗಬೇಕು. ಫುಲ್ಲು ನೀಟಾಗಿ ಒಂದು 5-6 ನಿಮಿಷ ಆಡಿಸಿ ಕೈ ಈ ರೀತಿ ಎಲ್ಲ ಮಾಡ್ಕೋಬೇಕು. ಮನೆಯಲ್ಲೇ 10 ನಿಮಿಷದಲ್ಲೆಲ್ಲ ಮಾಡ್ಕೋಬೋದು ನಾವು ಆರಾಮಾಗಿ. ಈ ಥರ ಸ್ವೀಟು ಯಾವುದೇ ಗ್ಯಾಸ್ನ ಬಳಕೆ ಮಾಡದೇ ಇರೋ ಹಾಗೆ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬೋದು. ಆಮೇಲೆ ನಾನೇನು ಮಾಡ್ತೀನಿ, ಕಡಲೆ 1 ಕಪ್ ಆಗುವಷ್ಟು ತೊಗೊಂಡು ನುಣ್ಣಗೆ ಈ ರೀತಿ ರುಬ್ಕೊಂಡಿದ್ದೀನಿ. ನೋಡಿ, ಇಷ್ಟು ರುಬ್ಕೊಂಡ್ರೆ ಸಾಕು. ಅದಾದಮೇಲೆ ನಾನು ಜಲ್ಡೆ ಇಟ್ಕೋತಾ ಇದ್ದೀನಿ. ಏಕೆಂದರೆ ಸ್ವೀಟ್ ಮಾಡೋದ್ರಿಂದ ನಮಗೆ ಸ್ವಲ್ಪನೂ ಇದ್ರ ಥರ ಏನು ಸಿಗಬಾರ್ದು, ನುಣ್ಣಗಿರಬೇಕು ಸ್ವೀಟು. ಸೊ ಮನೆಯಲ್ಲೇ ನಾವು ಬೇಕ್ರಿ ಥರ ಸ್ವೀಟ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಈ ರೀತಿ ನಾವು ಏನು ರುಬ್ಕೊಂಡಿದ್ವೋ ಅದನ್ನು ಸಕ್ಕರೆ ಇದು ಮಾಡ್ಕೊಳ್ಳೋಕೆ ಹೋಗಬೇಡಿ. ಬರೀ ಇದನ್ನು ಮಾತ್ರ ಇದು ಮಾಡ್ಕೊಳ್ಳಿ, ಜಲ್ಡೆ ಇಟ್ಕೊಳ್ಳಿ. ಈ ರೀತಿ ನೀಟಾಗಿ ಜಲ್ಡೆ ಇಟ್ಕೋಬೇಕು. ಆ್ಯಂಡ್ ಅಕಸ್ಮಾತ್ ಶುಗರ್ ಇದೆ ಅನ್ನೋರು ಸಕ್ಕರೆ ಯೂಸ್ ಮಾಡ್ಕೊಳ್ಳೋ ಬದಲು ಬೆಲ್ಲ ಯೂಸ್ ಮಾಡ್ಕೊಳ್ಳಿ, ಏನಾಗಲ್ಲ. ನಮ್ಗೆ ಶುಗರ್ ಇದೆ ಅನ್ನೋರು ಬೆಲ್ಲ ಯೂಸ್ ಮಾಡ್ಕೋಬೋದು. ಬಟ್ ನೀವು ಇದನ್ನು ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಬರೀ 5 ಸ್ವೀಟ್ ಮಾಡ್ಕೊಂಡಿದ್ದೆ, ಅದೇ ತುಂಬ ಚೆನ್ನಾಗಾಗಿತ್ತು. ನಾನಿವಾಗ ಇದನ್ನೆಲ್ಲ ನೀಟಾಗಿ ಮಾಡಿಕೊಂಡೆ. ಆದರೆ ಸ್ವಲ್ಪ ನೋಡ್ತಾ ಇದ್ದೀರಲ್ಲ, ಗಟ್ಟಿಯಾಗಿ ದಪ್ಪ ಇದೆಯಲ್ಲ, ಅದನ್ನು ನಾನು ಯೂಸ್ ಮಾಡ್ಕೊಳ್ಳಲ್ಲ. ನೋಡ್ತಾ ಇದ್ದೀರಲ್ಲ, ಇದನ್ನು ನಾನು ಯೂಸ್ ಮಾಡ್ಕೊಳ್ಳೋದಿಲ್ಲ. ನಾನು ಇದನ್ನು ನಿಮಗೆ ಬೇಕು ಅಂದರೆ ಇನ್ನೊಂದು ಸತಿ ನೀವು ರುಬ್ಕೊಳ್ಳಿ ಅದನ್ನು ತೊಗೊಂಡು. ನಾನಿಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳೋದಿಲ್ಲ. ನೋಡಿ, ಇಷ್ಟು ಚೆನ್ನಾಗಾಗಿದೆ. ಇಷ್ಟು ಚೆನ್ನಾಗಾದರೆ ಸಾಕು. ನಾವು ಮಾಡ್ಕೊಳ್ಳೋಕ್ಕೆ ಸ್ವೀಟ್ ರೆಡಿಯಾಗಿ ಮಾಡ್ಕೊಳ್ಳೋಕ್ಕೆ ಇಷ್ಟು ಸಾಫ್ಟಾಗಿ ಬಂದರೆ ಸಾಕು. ನೋಡ್ತಾ ಇದ್ದೀರಲ್ಲ. ಅದಾದಮೇಲೆ ನಾನು ಏನು ಮಾಡ್ತೀನಿ ಅಂದರೆ, ನೀವು ನೋಡ್ಬೋದು, ಸ್ವೀಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಏನಿಲ್ಲ. ನಾನು 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ತುಪ್ಪ ಇಲ್ಲ ಅಂದರೆ ಎಣ್ಣೆ ಯೂಸ್ ಮಾಡ್ಕೋಬೋದು. ಇದು ನಿಮ್ಮ ಇಷ್ಟ, ಆಪ್ಷನಲ್ಲು. ತುಪ್ಪ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಎಣ್ಣೆ ನೀವೇನು ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೋಬೋದು. ಅದನ್ನು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಜಸ್ಟ್ ಸ್ವಲ್ಪ 2-3 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ನೀವು ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ 1 ಕಪ್ ಆಗುವಷ್ಟು ಅಷ್ಟೇ ನಾನು ಶುಗರ್ ಯೂಸ್ ಮಾಡ್ಕೊಂಡಿದ್ದು. ನೋಡಿ, ಅದನ್ನು ನಾನೇನು ಶುಗರ್ ಯೂಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಲಲ್ಲಿ ಕಲಸಿಟ್ಟಿದ್ನಲ್ಲ ಅದರೊಳಗಡೆ ಇದನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಳ್ಬೇಕು ಫುಲ್ಲು. ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದರೊಳಗಡೆ ಫಸ್ಟೇ ಯಾವುದೇ ಥರ ನೀರು ಹಾಲು ಬಿಡೋದಕ್ಕೆ ಹೋಗಬೇಡಿ. ನಾವೇನು ಈ ಸಕ್ಕರೆ ಮಾಡಿಕೊಂಡಿದ್ವಲ್ಲ ಹಾಲು ಜೊತೆ ನೀರು, ಅದೇ ಥರನೇ ಇರಬೇಕು. ಈ ರೀತಿ ನಿಮಗೇನಾದರೂ ಸ್ವಲ್ಪ ತೆಳ್ಳಗನ್ನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ರುಬ್ಕೊಂಡು ಹಾಕ್ಕೊಳ್ಳಿ ಕಡಲೆನ. ಅಕಸ್ಮಾತ್ ಗಟ್ಟಿ ಆಯ್ತಾ ಇದೆ ಅಂದರೆ ಸ್ವಲ್ಪ ಹಾಲು ಚೂರು 1 ಸ್ಪೂನ್ ಆಗುವಷ್ಟೇ ನೀವು ಹಾಕ್ಕೊಳ್ಳಿ. ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಒಂದು ಹದ ಬರೋವರೆಗೂ ನೀಟಾಗಿ ಕಲಿಸ್ಕೊಳ್ಳಿ.
ಬಿಕಾಸ್ ನಾನು ಮೊದಲೇ ಹೇಳ್ದಂಗೆ ಯಾವುದೇ ಥರ ಗ್ಯಾಸು ನಾವು ವೇಸ್ಟ್ ಮಾಡದೇ ಇರೋಗೆ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು ಇದನ್ನು. ಆ್ಯಂಡ್ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ನೋಡ್ತಾ ಇದ್ದೀರಾ, ನಮಗೂ ಖುಷಿಯಾಗುತ್ತೆ. ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಾಡ್ಕೋಬೇಕು. ಆಲ್ಮೋಸ್ಟ್ ಚೆನ್ನಾಗಿ ಆಗಿದೆ. ಅದು ನಾವು ಬಾಕ್ಸ್ ಟೈಪ್ ಆದರೂ ಮಾಡ್ಕೋಬೋದು, ಉಂಡೆ ಟೈಪ್ ಆದರೂ ಮಾಡ್ಕೋಬೋದು. ನಾನು ಉಂಡೆ ಟೈಪ್ ಮಾಡ್ಕೊಂಡಿದ್ದೆ. ಈ ರೀತಿ ಎಲ್ಲ ನೀಟಾಗಿ ತಕ್ಕೊಳ್ಳಿ. ಈ ರೀತಿ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಸ್ವಲ್ಪ ನೀಟಾಗಿ ಅದು ಹದ ಬರೋವರೆಗೂ ಒಂದು ಸ್ವಲ್ಪ ಬಡೀರಿ. ನಾನು ಒಂದು ಸ್ವಲ್ಪನೂ ವೇಸ್ಟ್ ಮಾಡಲಿಲ್ಲ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಮಾಡ್ಕೊಂಡಿದ್ದೀನಿ. ಒಂದು ಪ್ಲೇಟಿಗೆ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಾಕ್ಸ್ ಟೈಪ್ ಮಾಡ್ಕೋಬೇಕು ಅಂತ ಈ ರೀತಿ ನೀವು ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಚಾಕುದಲ್ಲೇ ನೀವು ಶೇಪ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಶೇಪ್ ಮಾಡ್ಕೊಳ್ಳಿ. ಮೇಲೇ ಮಾಡ್ಕೊಳ್ಳಿ ಈ ರೀತಿ. ಏಕೆಂದರೆ ಇದು ನಾನು ಮೊದಲೇ ಹೇಳ್ದಂಗೆ ಸಕ್ಕರೆ ಎಲ್ಲ ಯೂಸ್ ಮಾಡಿದ್ದೀವಲ್ಲ, ಅದೇ ಬೇಕ್ರಿ ಸ್ಟೈಲ್ ಥರನೇ ಇದು ನಮಗೆ ಫ್ಲೇವರ್ ಇದೆ. ಈ ರೀತಿ ನಿಮಗೆ ನೀಟಾಗಿ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊತಾ ಇರಬೇಕು ನೀವು ಸ್ವಲ್ಪ ಸ್ವಲ್ಪ. ಈ ರೀತಿ ಮಾಡ್ಕೊಳ್ಳಿ. ನಾನೀಗ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬರುತ್ತೆ ಅಂತ. ಈ ರೀತಿನೂ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಅದಾದಮೇಲೆ ನಾನು ಇನ್ನೊಂದೇ ಒಂದು ಸ್ವಲ್ಪ ಇಟ್ಟಿತ್ತು, ನಾನು ಅದಕ್ಕೆ ರೌಂಡಿಗೆ ಮಾಡ್ಕೊತಾ ಇದ್ದೀನಿ. ಇದೊಂಥರ ಚೆನ್ನಾಗಿರುತ್ತೆ ಅಂತ ಬಾಕ್ಸೇ ಬೇಡ ಅಂದ್ಬಿಟ್ಟು ರೌಂಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಉಂಡೆ ಕಟ್ಕೊಳ್ಳಿ. ಫಸ್ಟು ನೀವು ನೋಡಿದ್ದೀರಲ್ಲ, ಎಷ್ಟೊಂದು ಸ್ವೀಟ್ಗಳು ರೌಂಡಿಗೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಈ ರೀತಿ ಉಂಡೆ ಕಟ್ಕೊತಾ ಇದ್ದೀನಿ ನಾನು. ನೀಟಾಗಿ ಕಟ್ಕೋಬೇಕು, ಒಂಚೂರು ಎಲ್ಲೂ ಬಿಡಿ ಥರ ಆಗಬಾರ್ದು. ಉಂಡೆ ಕಟ್ಕೋಬೇಕು ನೀಟಾಗಿ. ನಾವು ಉಂಡೆ ಕಟ್ಕೋಬೇಕಾದ್ರೆ ಅದಕ್ಕೆ ಯಾವುದೇ ಥರ ನೀವು ತುಪ್ಪ ಯೂಸ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ. ನಾನಿಲ್ಲಿ ತುಪ್ಪ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಉಂಡೆ ಕಟ್ಟಿಟ್ಟಿದ್ದೀನಿ ಈ ರೀತಿ. ಅದಾದಮೇಲೆ ನಾನೊಂದು ಪ್ಲೇಟಿಗೆ ಈ ಥರ ಇಟ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ಮೇಲ್ಗಡೆ ಈ ರೀತಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಸಖತ್ತಾಗಿತ್ತು ಮಾತ್ರ ಸ್ವೀಟು. ನಾನು 5 ಮಾಡ್ಕೊಂಡಿದ್ದೆ, ಇನ್ನೂ 2 ಮಾಡ್ಕೋಬೇಕಾಗಿತ್ತು ಅಂತ ಆಮೇಲೆ ಅನಿಸ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ.